ಇನ್ಶೂರೆನ್ಸ್ ಹಣಕ್ಕಾಗಿ ಒಡ ಹುಟ್ಟಿದ ಅಣ್ಣನನ್ನೇ ಕೊಲೆಗೈದ ತಮ್ಮ. ಎಸ್, ಇನ್ಶೂರೆನ್ಸ್ ಹಣಕ್ಕಾಗಿ ಸ್ವಂತ ಒಡ ಹುಟ್ಟಿದ ಅಣ್ಣನನ್ನೇ ಕೊಲೆ ಮಾಡಿದ ಘಟನೆಯೊಂದು ಬೆಳಗಾವಿ ಜಿಲ್ಲೆಯ ಮೂಡಲಗಿ ತಾಲೂಕಿನ ಕಲ್ಲೋಳಿ ಗ್ರಾಮದಲ್ಲಿ ನಡೆದಿದೆ. ಹೌದು, ನವೆಂಬರ್ 7ರಂದು ಕಲ್ಲೋಳಿಯಿಂದ ನಾಗನೂರು ಮಾರ್ಗವಾಗಿ ತೆರಳುವ ರಸ್ತೆ ಪಕ್ಕದಲ್ಲಿರುವ ಹುಕ್ಕೇರಿ ಅವರ ತೋಟದಲ್ಲಿ ಸುಟ್ಟು ಕರಕಲಾದ ಶವ ನೋಡಿ ಘಟಪ್ರಭಾ ಪೊಲೀಸ್ ಠಾಣೆಗೆ ಹನುಮಂತ್ ಹುಕ್ಕೇರಿ ಅವರು ಕರೆ ಮಾಡಿ ತಿಳಿಸಿದ್ದಾರೆ. ತಕ್ಷಣ ಸ್ಥಳಕ್ಕೆ ದೌಡಾಯಿಸಿದ ಘಟಪ್ರಭಾ ಪೊಲೀಸರಿಗೆ ಶವ ಮತ್ತು ಅದರ ಅಕ್ಕಪಕ್ಕ ಬಿದ್ದಿದ್ದ ಶ್ರೀಗಂಧ ಕಟ್ಟಿಗೆ ತುಂಡುಗಳು, ಮಾರಕಾಸ್ತ್ರಗಳನ್ನ ನೋಡಿ ಇದು ಶ್ರೀಗಂಧ ಕಟ್ಟಿಗೆ ಕಳುವು ಮಾಡುವಾಗ ಯಾರೋ ಬಂದು ಹೊಡೆದು ಕೊಂದಿರಬಹುದು ಅಂತ ಸಂಶಯದ ಜೊತೆಯಲ್ಲೇ ಬೇರೆ ವಿಚಾರ ತಲೆಯಲ್ಲಿ ಹುಟ್ಟು ಹಾಕಿತ್ತು. ತನಿಖೆಯ ಬೆನ್ನು ಹತ್ತಿದ ಪೊಲೀಸರು ಪ್ರಕಟಣೆಯನ್ನು ಕೂಡ ಮಾಡಿದ್ರು. ಒಂದು ದಿನ ಸತ್ತು ಹೋಗಿದ್ದಾನೆಂದು ತಿಳಿದಂತಹ ಬಸವರಾಜ್ ಗೋಪಾಲ್ ತಳವಾರ್ ಈತ ಜೀವಂತ ಇದ್ದದ್ದು ತಿಳಿದ ಬಲೆ ಬೀಸಿದಾಗ ಕೊಲೆಯ ಅಸಲಿ ಕಹಾನಿ ಪತ್ತೆಯಾಯಿತು. ಅಣ್ಣ ಹನುಮಂತ್ ಗೋಪಾಲ್ ತಳವಾರ್ ಈತನಿಗೆ ಗೊತ್ತಿಲ್ಲದೆ ತಮ್ಮ ಬಸವರಾಜ್ ತಳವಾರ್ 50 ಲಕ್ಷ ರೂಪಾಯಿ ಇನ್ಶೂರೆನ್ಸ್ ಮಾಡಿಸಿದ್ದ. ಇನ್ನು ಅಣ್ಣನ ಮರಣಾನಂತರ ನಾಮಿನಿದಾರನಿಗೆ ಇನ್ಶೂರೆನ್ಸ್ ಹಣ ಬರೋದನ್ನ ಖಚಿತಪಡಿಸಿಕೊಂಡ ಬಸವರಾಜ್ ತಳವಾರ್ ಹನುಮಂತನ ಕೊಲೆಗೆ ತನ್ನ ಇನ್ನುಳಿದ ಸ್ನೇಹಿತರಾದ ಬಾಪು ಶೇಖ್, ಈರಪ್ಪ ಹಡಗಿನಾಳ್, ಸಚಿನ್ ಕಂಟೆನ್ನವರ್ ಎಂಬ 3 ಸ್ನೇಹಿತರ ಜೊತೆಗೂಡಿ ಸ್ಕೆಚ್ ಹಾಕಿದ್ದ. ಮೊದಲು ಅಪಘಾತ ಮಾಡಿ ಕೊಲೆ ಮಾಡಬೇಕೆಂಬ ಉದ್ದೇಶ ಇಟ್ಟುಕೊಂಡಿದ್ದ ಬಸವರಾಜ್ ಮತ್ತು ಈತನ ಗ್ಯಾಂಗ್ಗೆ ವಾಹನ ಸಿಗದ ಕಾರಣ ಈ ಕೊಲೆಗಾರರು ಹೊಂಚು ಹಾಕಿ ಕಂಠ ಪೂರ್ತಿ ಕುಡಿಸಿ ತನ್ನ ಗ್ಯಾಂಗ್ನೊಂದಿಗೆ ಅಣ್ಣನನ್ನ ಕರೆದೊಯ್ದಿದ್ದ ಸಹೋದರ ಶ್ರೀಗಂಧದ ಕಟ್ಟಿಗೆಗಳಿವೆ, ಅದನ್ನು ತರಲು ಹೋಗೋಣ ಬಾ ಅಂತ ಕರೆದುಕೊಂಡು ಹೋಗಿದ್ದ. ಚಾಲಾಕಿ ಈ ವೇಳೆ ಹನುಮಂತನ ತಲೆಗೆ ರಾಟ್ನಿಂದ ಹೊಡೆದು ಕೊಲೆ ಮಾಡಿದ್ರು. ಮೃತನ ಹೆಂಡತಿ ಸಾವಿತ್ರಿಗೂ ಪೊಲೀಸರು ಸ್ಟೇಷನ್ಗೆ ಕರೆದು ತಿಳಿಸಿದಾಗ ತನ್ನ ಗಂಡನ ಕೊಲೆಯಾಗಿದೆ ಅಂತ ತಿಳಿದು ಬಂತು. ಹಣ ಬೇಕಾಗಿದ್ರೆ ದುಡಿದು ಕೊಡುತ್ತಿದ್ದೆವು ಸ್ವಾಮಿ, ಮಕ್ಕಳ ಮುಖ ನೋಡಿ ಆದ್ರೂ ಕೊಲೆ ಮಾಡಬಾರದಿತ್ತು, ಅವನಿಗೆ ಕಾನೂನು ತಕ್ಕ ಶಿಕ್ಷೆ ನೀಡಬೇಕು ಅಂತ ಕಣ್ಣೀರಿಟ್ಟಳು. ಸರ್, ಪೊಲೀಸ್ ಸ್ಟೇಷನ್ನಿಂದ ಫೋನ್ ಬರೋಣ, ಹೊರಗೆ ಕೆಲ್ಸಕ್ಕೆ ಹೋಗಿದ್ದೀನಿ. ಕೆಲ್ಸಕ್ಕೆ ಹೋಗೋಣ, ಫೋನ್ ಬರೋಣ, ಸ್ಟೇಷನ್ಗೆ ಹೋಗೋಣ, ನಂಗೆ ಗೊತ್ತಾತ್ರಿ. ಹೆಂಗೆ ಗೊತ್ತಾತಂದ್ರೆ ನಿಮಗೆ ಫೋನ್ ಬರೋಣ ಗೊತ್ತಾತ್ರಿ. ಅಲ್ಲಿ ಹೋಗೋಣ ಪೊಲೀಸರು ನನಗೆ ಹೇಳೋಣ ಗೊತ್ತಾಗ್ತದೆ. ಪೊಲೀಸರಿಗೆ ಹೇಳೋಣ ನನಗೆ ಗೊತ್ತಾಗಿ ಅವ್ರಿಗೆ ಹೇಳಿರ್ತಾರೆ. ನನಗೆ ಅಷ್ಟು ನನ್ನ ಹೆಲ್ಪ್ ಆಗಿದ್ದು. ಇರ್ಲಕ್ಕ ನನ್ನ ಗಂಡನ ಏನು ಮಾಡ್ಯಾರ ಅನ್ನೋದು ನನಗೆ ಗೊತ್ತಿದ್ರಿಲ್ಲ. ಅವ್ರು ಒಂದು ತಿಂಗಳ ತಕ್ಕ ಆದ್ರೂ ನನಗೆ ಯಾರು ಸುದ್ದಿ ಮುಗಿಸಿಲ್ಲ. ನನ್ನ ಗಂಡನ ಏನು ಮಾಡ್ಯಾರ ಅನ್ನೋದು ಗೊತ್ತಾಗಲಿಲ್ಲ. ಅವ್ರ ತಮ್ಮನ ಅವನು ಕೊಲೆ ಮಾಡಿದ್ದ ಅನ್ನೋದು ನನಗೆ ಪೊಲೀಸರಿಂದ ನನಗೆ ಗೊತ್ತಾಗಿದ್ದ. ನನಗೆ ಪೊಲೀಸರಿಂದ ಭಾಳ ಹೆಲ್ಪ್ ಆಯ್ತು. ಆಗ್ಬೇಕು ನನ್ನ ಮಗನಂತ ನೋಡಿ ಅವನ್ ಬಿಡಾಕ ಆಗಿಲ್ಲ. ಅದೇನ್ ಗೊತ್ತಿಲ್ರಿ ನನಗ. ನಾ ಜಗಾಡ ಬಂದ್ ಪೊಲೀಸರು ಸಾತು ಮಾತು ಕೇಳ ನನ್ನ ಬಂದ್ ಹಿಡ್ಸಕ್ ಬತ್ರಿ ಸರ್. ನನ್ನ ನಿನ್ ಗಂಡನ್ ಗೊತ್ತಿದ್ದೇನ್ ಗೊತ್ತಿಲ್ಲ ಅನ್ನೋ ಮಾತು ಕೇಳಿದಾಗ ನನಗೆ ಹೇಳಿದಾಗ ಗೊತ್ತಾತ್ರಿ. ನನಗ ಸತ್ತಿದ್ ನನಗ ಗೊತ್ತಿಲ್ರಿ ಸರ್, ಅದ್ ಕೈ ಮುಗಿದ್ರಿ. ಮುಂಚೆ ಗಾಡಿ ರೀ ಸರ್, ನಲ್ಲೇ ಇದ್ದಾಗ ನನ್ ಗಂಡನ್ ಬಡದಿದ್ರಿ. ಅವಾಗ ನಾ ಹಿರಿಯರ್ನೆಲ್ಲ ಕೂಡ್ಸಿ ವಾರ್ನಿಂಗ್ ಮಾಡೀನ್ರಿ ಅವ್ರಿಗೆ. ಅದ್ರ ಬಳಕ ನಾ ಇಲ್ಲಿ ಜಗಾಡಿ ಬಂದಾಗ ಅವ್ನು ಏನ್ ಮಾಡ್ರಿ ಅನ್ನೋದಾಗ ಗೊತ್ತಾಗ್ಲಿಲ್ರಿ ನಮ್ಗೆ. ಮೊದಲು ಹಿಂಗೆ ಏನಾರ ಮಾಡಿದ್ದೇನ್ರ ಇನ್ನೊಬ್ರು ಇನ್ಶೂರೆನ್ಸ್ ಮೇಲೆ ಏನಾರು ಹಿಂಗೆ ದೊಕ್ಕ ಅವಾಗ ಮಾಡಿದ್ದತ್ರಿ. ಅವ್ರ ಕಾಕಂದ್ ಮಾಡಿರತ್ರಿ. ಈಗ ನಿಮ್ಮ ಹೆಸರೇನ್ರಿ? ನನ್ನ ಹೆಸರು ಕಾವೇರಿ. ನಿಮ್ಮ ಗಂಡನ ಹೆಸರು? ಹನುಮಂತ್ ತಳವಾರಿ. ಇನ್ನು ಸ್ಥಳೀಯರು ಹೇಳಿದ ಪ್ರಕಾರ ಕೊಲೆ ಮಾಡಿ ಶವವನ್ನ ತನ್ನ ಮನೆಯಲ್ಲಿಯೇ ಇಟ್ಟುಕೊಂಡಿದ್ದ. ದಿನ ಕಳೆದಂತೆ ಮನೆಯ ಸುತ್ತಮುತ್ತ ವಾಸನೆ ಹರಡಬಹುದು ಅಂತ ತನ್ನ ಚಿಕ್ಕಪ್ಪನಿಗೆ ತಳವಾರ್ ಹೆಂಡತಿ ಮನೆಗೆ ಹೋಗಿ ಬರೋದಾಗಿ ಹೇಳಿ ಅವರ ಬೈಕ್ ತೆಗೆದುಕೊಂಡು ಶವ ಗದ್ದೆಯಲ್ಲಿ ಬಿಸಾಕಿರಬಹುದೆಂದು ಮೃತ ಹನುಮಂತನ ಚಿಕ್ಕಪ್ಪ ಹೇಳಿದ್ದಲ್ಲದೆ
ಹಣಕ್ಕಾಗಿ ಅಣ್ಣನನ್ನೇ ಕೊಲೆ ಮಾಡಿದವ ನಾಳೆ ಹೊರಗೆ ಬಂದು ನಮ್ಮನ್ನು ಕೊಲೆ ಮಾಡಬಹುದು. ಅವನಿಗೆ ಗಲ್ಲು ಶಿಕ್ಷೆ ನೀಡಬೇಕು ಅಂತ ಕಣ್ಣೀರಿಟ್ರು. ಅವ್ರ ತಮ್ಮನ ಹಿಡ್ಕೊಂಡ್ ಬಂದ್ಮೇಲೆ ಮರ್ಡರ್ ಮಾಡ್ಯಾನ ಗುರ್ತಾಯಿದ್ರಿ ಸರ್. ಸಾಹೇಬ್ರು ಏನು ಪೊಲೀಸ್ ಸ್ಟೇಷನ್ದಾಗ ಗಾಡಿ ಮಾಡ್ಬೋದು ಇವ್ ನಮ್ಮ ಅನ್ನೋದು ಅವಾಗ ಗುರ್ತಾಯ್ತು ರೀ. ಮಾಡಿ ಒಂದು ತಿಂಗಳು ಆತ್ರಿ ಅವನ ಇನ್ಕಮಟ ಅವ್ನು ಪೈತೈಕಿಲ್ರಿ, ಅವ್ನು ಪೈತೈಕಿಲ್ಲ. ಮತ್ತು ರೀ ಸರ ರೊಕ್ಕದ ಆಶಕ್ಕಾಗಿ ಅವ್ರ ಅಣ್ಣನ ಮಾಡ್ಯಾನ್ರಿ. ಈಗ ಅಣ್ಣನ ಮಾಡ್ಯಾನ ಅಂದ್ರೆ ನಮಗೇನು ರೀ, ನಮ್ಮನ್ನು ಮಾಡೋದು ತಿನ್ಸಿರಿದ್ರು ರೀ. ಅವ್ನ ಒಟ್ಟು ಹೊರಗೆ ತೆಗಿದ್ಬೇಡ್ರಿ ಸರ್. ಅಲ್ಲಿ ಅವ್ನು ಗಲ್ ಶಿಕ್ಷೆ ಆಗಲ್ರಿ, ಬೇಕಾದ್ರೆ ಜೀವಾದ ಶಿಕ್ಷೆ ಆಗಲ್ರಿ. ಹೊಲದಾಗ ಹೋಗ್ಬೇಕಾರೆ ಹೆಂಗೇನು ಹೋಗಿದ್ರವ? ನಮ್ಮ ಅಣ್ಣನ ಗಾಡಿ ತೊಗೊಂಡ ನಮ್ಮ ಹಿಂತಿ ಊರಿಗೆ ಹೋಗ್ಬಿಡ್ತು. ನಾನು ಹಿಂಗೆ ತಡ್ಯಾಕೆ ಹೋಗ್ಯಾಳ ನಮ್ಮ ಅಣ್ಣನ ಗಾಡಿ ಮಗನ ಗಾಡಿ ಇಸ್ಕೊಂಡ ತೊಗೊಂಬಂದಾನ ರೀ. ಅವ್ನು ಹಿಡ್ಕೊಂಬಂದು ಹೋದಾನ ಅನ್ನೋದು ಮಾಹಿತಿ ರೀ. ನಿಮ್ಗೆ ಗೊತ್ತಿರ ಕೆಲಸ ಇದಕ್ಕೆ ಗಾಡಿ ಹೋಯ್ತಾನೆ ಅಂತ ಹೇಳ್ರಿ. ಅವ್ನು ನೀನು ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡು ಬಂದ್ಮೇಲೆ ನಮ್ಮ ಅವನಿಗೆ ಗೊತ್ತಾಯ್ತು ಸರ್ ಈಗ ಮತ್ತು ಹನುಮಂತಗ ಮತ್ತು ಬಸವ ಏನು ದ್ವೇಷ ಇತ್ತೇನು ರೀ? ಏನು ದ್ವೇಷ ಇಲ್ರಿ, ಇಬ್ಬರು ಕೂಡಿದ್ರಿ. ಅವ್ನು ಹಿಂತಿ ಹೋಗ್ಯಾಡ್ರಿ, ಇವ್ನು ಹಿಂತಿ ಹೋಗ್ಯಾಡ್ರಿ. ಇಬ್ಬರು ಕೂಡಿ ಪರಿಯೂಟ ಅವ್ರ ಮನ್ಯಾಗ ಅಡಿಗೆ ಮಾಡ್ಕೊಂತಿರ್ತಾರೆ. ಇನ್ಶೂರೆನ್ಸ್ ಮಾಡಿಸೋದು, ಅವ್ನು ರೊಕ್ಕ ತೊಗೊಳೋದು, ಇಸ್ಬೇಟ್ ಆಡೋದು, ಉಸಿ ಆಡೋದು ರೀ. ಅದು ತಾನೇ ಇನ್ಶೂರೆನ್ಸ್ ಮಾಡಿ ಯಾರಿಗೂ ನಾಮಿನಿ ಅವ ಆಗ್ತದೆ? ಹಾಂ, ನಾಮಿನಿ ಅವ ಆಗ್ತದೆ ಸರ್. ಇದು ನವಂಬರ್ 7 ತಾರೀಕು ಆಗಿದೆ ಅಂತೇಳಿ ಪೊಲೀಸ್ ಹೇಳ್ತಾರೆ. ಅಲ್ಲಿ ತನಕ ನಿಮಗೇನು ಗೊತ್ತಾಯ್ತು? ಏನು ಮಾಹಿತಿ ಇಲ್ರಿ. ನೀನು ಅವ್ರ ಸಾಹೇಬ್ರು ಇಲ್ಲಿ ಅವ್ನು ಅರೆಸ್ಟ್ ಮಾಡೋನು ಕರ್ಕೊಂಡು ಬಂದ್ಮೇಲೆ ನಮ್ಗೆ ನಮ್ಮ ಅವನಿಗೆ ಗೊತ್ತಾಯ್ತು ಸರ್. ಎಲ್ಲಿದ್ರೆ ಅವಾಗ ಅವ್ನು ಅರೆಸ್ಟ್ ಮಾಡುವಲ್ಲಿ? ಅರೆಸ್ಟ್ ಮಾಡೋದಾಗ ಎಲ್ಲಿ ಇದ್ದರೆ ಆಂಬ್ಲ ಸರ್. ಅವ್ರ ಸಾಹೇಬ್ರೇ ಹಿಡ್ತಾ ಮಾಡ್ಯಾರ ಅವ್ನು. ಓಕೆ, ನಿಮ್ಮ ಹೆಸರನ್ನ? ಕೆಂಪಣ್ಣ ತಳವಾರ. ಶವ ಸಿಗುತ್ತಿದ್ದಂತೆ ಊರು ಬಿಟ್ಟು ಪರಾರಿಯಾಗಿದ್ದ 4 ಆರೋಪಿಗಳಿಗಾಗಿ ಬೆನ್ನು ಹತ್ತಿದ್ದ ಘಟಪ್ರಭಾ ಪೊಲೀಸರು ಕೊಲೆ ಮಾಡಿದ ಬಸವರಾಜ್ ತಳವಾರ್, ಬಾಪು ಶೇಖ್, ಈರಪ್ಪ ಹಡಗಿನಾಳ್, ಸಚಿನ್ ಕಂಟೆನ್ನವರ್ ಈ ಬಂಧಿತ 4 ಆರೋಪಿಗಳ ಮೊಬೈಲ್ ಟವರ್ ಲೊಕೇಶನ್ ಆಧರಿಸಿ ಘಟಪ್ರಭಾ ಪೊಲೀಸರು ಆರೋಪಿಗಳನ್ನ ಕೆಡ್ಡಕ್ಕೆ ಕೆಡವುವಲ್ಲಿ ಯಶಸ್ವಿಯಾಗಿದ್ದಾರೆ.